ಸೋಲು ಎನ್ನುವುದು ಯಶಸ್ಸಿಗೆ ದಾರಿ. ಜಗತ್ತಿನಲ್ಲಿ ಸೋಲಿನಿಂದ ಯಶಸ್ಸಿನತ್ತ ತಿರುಗಿದ 5 ಪ್ರಮುಖ ವ್ಯಕ್ತಿಗಳ ಸಕ್ಸಸ್ ಸ್ಟೋರಿ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ. ಯಶಸ್ಸು ಪಡೆಯಲು ನನಗೆ 17 ವರ್ಷ ಮತ್ತು 11 ದಿನಗಳು ಬೇಕಾಯಿತು ಎಂದು ಲಿಯೋನ್ ಮೆಸ್ಸಿ ಹೇಳುತ್ತಾರೆ. ಆದರೆ ಈಗಿನ ಯುವ ತಲೆಮಾರಿನ ಕೆಲವೊಂದು ಸೋಲು ಕಂಡಾಗಲೇ ಹಿಂಜರಿತಾರೆ. ಆತ್ಮಹತ್ಯೆಯಂತಹ ನಿರ್ಧಾರಗಳನ್ನು ಕೂಡ ಮಾಡ್ತಾರೆ. ಈ ಜಗತ್ತಿನಲ್ಲಿ ಯಶಸ್ಸು ಪಡೆದ ವ್ಯಕ್ತಿಗಳನ್ನೊಮ್ಮೆ ನೋಡಿ. ಯಾರು ಒಂದೇ ರಾತ್ರಿ ಕಳೆದು ಬೆಳಗಾಗುವಾಗ ಯಶಸ್ಸು ಪಡೆದಿರುವುದಿಲ್ಲ. ಈ ರೀತಿಯ ಯಶಸ್ಸು ಹೆಚ್ಚು ಕಾಲ ಉಳಿಯೋದೂ ಇಲ್ಲ. ಥಾಮಸ್ ಎಡಿಸನ್ ಇವರ ಕಥೆಯನ್ನ ನೀವು ಈಗಾಗಲೇ ಕೇಳಿರಬಹುದು. ಆದರೂ ಸೋಲಿಗೆ ಹೆದರಬಾರದು ಎನ್ನುವುದಕ್ಕೆ ಸದಾ ನೆನಪಾಗೋ ವ್ಯಕ್ತಿ ಇವರು. ಬಲ್ಬ್ ಕಂಡು ಹಿಡಿದು ಜಗತ್ತಿಗೆ ಹೊಸ ಬೆಳಕು ನೀಡಿದ ವ್ಯಕ್ತಿ ಇವರು. ಒಂದು ಬಲ್ಬ್ ಕಂಡು ಹಿಡಿಯುವ ಮೊದಲು 1000ಕ್ಕೂ ಹೆಚ್ಚು ಬಾರಿ ವೈಫಲ್ಯ ಕಾಣುತ್ತಾರೆ. ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಶಾಲೆಯಲ್ಲಿ ಪ್ರತಿನಿತ್ಯ ಇವನ ಟೀಚರ್ ಇವನ ಅಮ್ಮನಲ್ಲಿ ದೂರು ಹೇಳ್ತಾ ಇದ್ರಂತೆ, ನಿಮ್ಮ ಮಗ ಓದುವುದರಲ್ಲಿ ಚುರುಕಿಲ್ಲ, ಈತ ಯಶಸ್ಸು ಪಡೆಯುವುದು ಸಾಧ್ಯವಿಲ್ಲ ಎಂದು. ಈತನ ಮೆದುಳು ತುಂಬಾ ಸ್ಲೋ, ಈತನಿಗೆ ಬೋಧನೆ ಮಾಡುವುದು ವ್ಯರ್ಥ ಎಂದು ಹೇಳ್ತಾ ಇದ್ರಂತೆ. ಆದರೆ ಹಲವು ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಅನ್ವೇಷಣೆಯನ್ನ ಇದೇ ಥಾಮಸ್ ಎಡಿಸನ್ ಮಾಡಿರೋದು ಈಗ ಇತಿಹಾಸ. 1000 ಬಾರಿ ಬಲ್ಬ್ ಕಂಡು ಹಿಡಿಯಲು ಸೋತರೂ ಕೂಡ ಈತ ಹಿಂಜರಿಯಲಿಲ್ಲ. ಯಶಸ್ಸು ಪಡೆಯಲು ಬಯಸುವವರು ಇದನ್ನ ನೆನಪಿಟ್ಟುಕೊಳ್ಳಿ. ಜೆ.ಕೆ. ರೋಲಿಂಗ್. ಥಾಮಸ್ ಎಡಿಸನ್ ಅವರು ಸೋಲುಗಳ ರಾಜ ಆಗಿದ್ರು. ಆದರೆ ರೋಲಿಂಗ್ ಅವರು ರಿಜೆಕ್ಷನ್ ಅಥವಾ ನಿರಾಕರಣೆಗಳ ಮಹಾರಾಣಿ ಅಂತಾನೆ ಹೇಳ್ಬೋದು. ನಿಮಗೆ ಹ್ಯಾರಿ ಪಾಟರ್ ಕತೆ ಗೊತ್ತಿರಬಹುದು. ಆ ಕತೆ ಪುಸ್ತಕ ಬರೆದಿರುವುದು ಜೆ.ಕೆ. ರೋಲಿಂಗ್. ಈಕೆ ತನ್ನ ಪುಸ್ತಕ ಪ್ರಕಟಿಸಲು ಸಾಕಷ್ಟು ಪ್ರಯತ್ನಿಸುತ್ತಾಳೆ. ಇವರು ಹಲವು ಪಬ್ಲಿಷರ್ಗಳನ್ನು ಭೇಟಿಯಾಗ್ತಾರೆ. ಕಡಿಮೆ ಎಂದರೂ 12 ಪ್ರಕಾಶಕರು ಇವರ ಪುಸ್ತಕವನ್ನು ರಿಜೆಕ್ಟ್ ಮಾಡಿರ್ತಾರೆ. ಆದರೆ ಬಳಿಕ ಈ ಪುಸ್ತಕ ಜಗತ್ತಿನ ಬೆಸ್ಟ್ ಸೆಲ್ಲರ್ ಪುಸ್ತಕವಾಗಿ ಹೊರಹೊಮ್ಮಿದ್ದು ನಿಜ. ವಾಲ್ಟ್ ಡಿಸ್ನಿ. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ಲ ಎಂದು ಹೇಳಿದ ನ್ಯೂಸ್ ಪೇಪರ್ ವಾಲ್ಟ್ ಡಿಸ್ನಿ ಎಂಬ ವ್ಯಕ್ತಿಯನ್ನ ಉದ್ಯೋಗದಿಂದ ತೆಗೆದುಹಾಕುತ್ತೆ. ಇದು ವಾಲ್ಟ್ ಡಿಸ್ನಿಯ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್. ತನ್ನ ಕಣ್ಣಿಗೆ ಬಿದ್ದ ಇಲಿಯನ್ನೇ ಜಗತ್ತಿನ ಪ್ರಮುಖ ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತಿಸಿದ ವ್ಯಕ್ತಿ ಇವರು. ಮಿಕ್ಕಿ ಮೌಸ್ ಈಗ ತುಂಬ ಫೇಮಸ್. ಡಿಸ್ನಿಗೆ 22 ಅಕಾಡೆಮಿ ಪ್ರಶಸ್ತಿಗಳು ಬಂದಿವೆ. ಇತಿಹಾಸದಲ್ಲಿಯೇ ಅತ್ಯಧಿಕ ಬಾರಿ ಆಸ್ಕರ್ಗೆ ನಾಮಿನೇಟೆಡ್ ಆದ ವ್ಯಕ್ತಿ ಇವರು. ದಿನಪತ್ರಿಕೆಯು ಇವರನ್ನ ಕೆಲಸದಿಂದ ತೆಗೆದಾಗ ಸಾಕಷ್ಟು ಕಷ್ಟವಾಗಿತ್ತು. ವೈಫಲ್ಯವೇ ಹೊಸ ಯಶಸ್ಸಿಗೆ ದಾರಿಯಾಗುತ್ತೆ. ಅದಕ್ಕೆ ಹೇಳೋದು, ಆಗುವುದೆಲ್ಲ ಒಳ್ಳೆಯದಕ್ಕೆ. ಜಾನ್ ಕೋಮ್. ವಾಟ್ಸಪ್ ಬಳಸುವ ನಮಗೆಲ್ಲ ಜಾನ್ ಕೋಮ್ ಗೊತ್ತಿರಬೇಕು. ಈತ ವಾಟ್ಸಪ್ ಸಹಸ್ಥಾಪಕ. ಈತ ಕೂಡ ಹಲವು ರಿಜೆಕ್ಷನ್ಗಳನ್ನು ಕಂಡವ. ಉಕ್ರೇನ್ನ ಸಣ್ಣ ಗ್ರಾಮದಲ್ಲಿ ಜನಿಸಿದ ಜಾನ್ ಕೋಮ್ ಕಷ್ಟದಲ್ಲಿಯೇ ಜೀವನ ಆರಂಭಿಸಿದ. ಈತನಿಗೆ ಫೇಸ್ಬುಕ್ ಕೆಲಸ ನೀಡಲು ನಿರಾಕರಿಸಿತ್ತು. ಬಳಿಕ ಈತ ತನ್ನ ಸ್ನೇಹಿತ ಆಕ್ಟನ್ ಜೊತೆ ಸೇರಿಕೊಂಡು ವಾಟ್ಸಪ್ ಎಂಬ ಆ್ಯಪ್ ಅಭಿವೃದ್ಧಿಪಡಿಸುತ್ತಾನೆ. ಪ್ರತಿ ತಿಂಗಳು ವಾಟ್ಸಪ್ ಬಳಕೆದಾರರ ಸಂಖ್ಯೆ 1.2 ಶತಕೋಟಿ ಹೆಚ್ಚುತ್ತಾ ಹೋಯಿತು. ಫೇಸ್ಬುಕ್ ಕಂಪನಿಗೆ ಈ ಆ್ಯಪ್ ಅನ್ನು ಕಡೆಗಣಿಸಲು ಸಾಧ್ಯವಾಗಲಿಲ್ಲ. ಈ ಆ್ಯಪ್ ಅನ್ನು ಕೆಲವು ವರ್ಷಗಳ ಹಿಂದೆ $19 ಶತಕೋಟಿ ಫೇಸ್ಬುಕ್ ಖರೀದಿಸಿತ್ತು. ಒಂದು ಸಮಯದಲ್ಲಿ ಉದ್ಯೋಗ ನೀಡಲು ನಿರಾಕರಿಸಿದ ಕಂಪನಿಯೇ ಆ ಆ್ಯಪ್ ಅನ್ನು ಖರೀದಿಸಿದ್ದು ನಿಜಕ್ಕೂ ಅಚ್ಚರಿ ಅಲ್ವಾ? ಬೇರ್ ಗ್ರಿಲ್ಸ್. ಮ್ಯಾನ್ ವರ್ಸಸ್ ವೈಲ್ಡ್ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ ಬೇರ್ ಗ್ರಿಲ್ಸ್ ಬದುಕಿನಲ್ಲಿ ಹಲವು ಬಗೆಯ ಸೋಲುಗಳನ್ನು ಅನುಭವಿಸ್ತಾರೆ. ಇವರ ಪೂರ್ಣ ಹೆಸರು ಎಡ್ವರ್ಡ್ ಮೈಕಲ್ ಗ್ರಿಲ್ಸ್. ಬಾಲ್ಯದಲ್ಲಿ ಬೇರ್ ಗ್ರಿಲ್ಸ್ ಸ್ಕೈ ಡೈವಿಂಗ್ ಕಲಿತರು ಮತ್ತು ಕರಾಟೆಯಲ್ಲಿ ಕಪ್ಪು ಬೆಲ್ಟ್ ಪಡೆಯುತ್ತಾರೆ. ಸೇನೆಯಲ್ಲಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರು ಬೆಟ್ಟ ಶಿಖರಗಳನ್ನು ಹತ್ತುವುದು ಸೇರಿದಂತೆ ಹಲವು ಸಾಹಸಗಳನ್ನು ಮಾಡಿ ಜನಪ್ರಿಯತೆ ಪಡೆದರು.
ತನ್ನ 23ನೇ ವಯಸ್ಸಿನಲ್ಲಿಯೇ ಮೌಂಟ್ ಎವರೆಸ್ಟ್ ಹತ್ತಿದ್ರು. ಪ್ಯಾರಾಚೂಟ್ ಅಪಘಾತದಲ್ಲಿ ಗಾಯಗೊಂಡು 1 ತಿಂಗಳಲ್ಲಿಯೇ ಈ ಸಾಧನೆ ಮಾಡುತ್ತಾರೆ. ಪ್ಯಾರಾಚೂಟ್ ಅಪಘಾತದಿಂದ ತನ್ನ ಜೀವನ ಮುಗಿಯಿತು ಎಂದುಕೊಳ್ಳದೆ ಹಠದಿಂದ ಸಾಧನೆ ಮಾಡುತ್ತಾರೆ. ಸ್ನೇಹಿತರೆ, ಯಶಸ್ಸು ಪಡೆಯುವ ಹಾದಿಯಲ್ಲಿ ಸೋಲುಗಳು ಎದುರಾಗುವುದು ಸಾಮಾನ್ಯ. ವೈಫಲ್ಯಗಳನ್ನು ಸಾಧನೆಯ ಹಾದಿಯಲ್ಲಿರುವ ಮೆಟ್ಟಿಲು ಎಂದು ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ನಮಸ್ಕಾರ.